ಬಗೆದಷ್ಟು ಬಯಲಾಗ್ತಾ ಇದೆ ಧರ್ಮಸ್ಥಳ ಬುರುಡೆ ರಹಸ್ಯ. ವಿಠ್ಠಲಗೌಡನಿಗೆ ಬುರುಡೆ ರಹಸ್ಯ ಮೊದಲೇ ಗೊತ್ತಿತ್ತು. ಕಾಡಲ್ಲಿ ಬುರುಡೆ ಇದೆ ಅಂತ ಮೊದಲೇ ಹೇಳಿದ್ದ ವಿಠ್ಠಲ. ಯೂಟ್ಯೂಬ್ ಚಾನೆಲ್ ಸಂದರ್ಶನವೊಂದರಲ್ಲಿ ವಿಠ್ಠಲ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದ. ಕಾಡಲ್ಲಿ ಬುರುಡೆ ಎಲುಬುಗಳಿವೆ ಅಂತ ಹೇಳಿದ್ದ. ಹೀಗಾಗಿ ಬಂಗ್ಲೆಗುಡ್ಡೆಯಿಂದ ವಿಠ್ಠಲಗೌಡ ಈ ಬುರುಡೆಯನ್ನು ತಂದು ಕೊಟ್ಟಿದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಶನ, ಯೂಟ್ಯೂಬ್ನ ಸಂದರ್ಶನವೊಂದರಲ್ಲೂ ಕೂಡ ಆತ ಹೇಳಿರೋದು ಈಗ ಗಮನಕ್ಕೆ ಬರ್ತಾ ಇದೆ. ಬುರುಡೆಯ ಮಾಸ್ಟರ್ ಮೈಂಡ್ ಈ ವಿಠ್ಠಲಗೌಡ ಆಗಿದ್ರೆ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರಗಳಿರೋದು ವಿಠ್ಠಲಗೌಡನಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ಅಲ್ಲ, ಗೊತ್ತಿತ್ತು. ನೇತ್ರಾವತಿ ಕಾಡಲ್ಲಿ ಬುರುಡೆಗಳಿದೆ ಅನ್ನೋದನ್ನ ಮೊದಲೇ ಆತ ಹೇಳ್ಕೊಂಡಿದ್ದೇ ಕಾರಣ. ಅದು ದೃಢಪಡುತ್ತೆ. ತಲೆಬುರುಡೆಗಳನ್ನು ತಾನೇ ನೋಡಿದ್ದಾಗಿ ಈ ವಿಠ್ಠಲಗೌಡ ಒಪ್ಕೊಂಡಿದ್ದಾನೆ. ಕೂಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ವಿಠ್ಠಲಗೌಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದ. ಬಂಗ್ಲೆಗುಡ್ಡ ನೇತ್ರಾವತಿ ಕಾಡಲ್ಲಿ ಬುರುಡೆ ಎಲುಬುಗಳಿವೆ ಅಂಥೇಳಿ ಈ ವಿಠ್ಠಲ ಹೇಳಿರ್ತಾನೆ. ಬಹಳ ಹಿಂದಿನ ಎಲುಬುಗಳು ಈ ಕಾಡಲ್ಲಿ ಸಿಗುತ್ತೆ ಅಂತ ಕೂಡ ವಿಠ್ಠಲಗೌಡ ಹೇಳಿರ್ತಾನೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಹೋಟೆಲ್ ಇದ್ದಾಗ ಆ ಕಾಡಲ್ಲಿ ಈ ವಿಠ್ಠಲಗೌಡ ಸುತ್ತಾಡ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಸ್ಥಿ ಪಂಜರಗಳಿರೋದನ್ನು ಈತ ಗಮನಿಸಿರ್ತಾನೆ. ಯಾರೂ ಆ ಜಾಗಗಳಿಗೆ ಹೋಗದ ಕಾರಣ ಹೊರ ಜಗತ್ತಿಗೆ ಅದರ ಬಗ್ಗೆ ತಿಳಿತಾನೆ ಇರಲಿಲ್ಲ. ಆದರೆ ವಿಠ್ಠಲಗೌಡನಿಗೆ ಬಂಗ್ಲೆಗುಡ್ಡ ಕಾಡಲ್ಲಿ ಅಸ್ಥಿ ಪಂಜರಗಳಿರುವಂತಹ ರಹಸ್ಯ ಗೊತ್ತಿರುತ್ತೆ. ಹೀಗಾಗಿಯೇ ಬಂಗ್ಲೆಗುಡ್ಡದಿಂದ ಬುರುಡೆಯನ್ನು ತಂದು ಕೊಟ್ಟಿರ್ತಾನೆ ವಿಠ್ಠಲಗೌಡ. ಅದೇ ಬುರುಡೆನಿಟ್ಕೊಂಡು ಬಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಂಚಲನ ಸೃಷ್ಟಿ ಮಾಡಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.